ಕಾಗೆ ಕಣ್ಣು ಗೂಬೆ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರದು. ಆಳು ಕಣ್ಣು ಮೂಳು ಕಣ್ಣು ಮಾರಿ ಕಣ್ಣು ಪೀಡೆ ಕಣ್ಣು ಯಾವ ಕಣ್ಣು ನಿನ್ನ ಮೇಲೆ ಸೋಕಬಾರದು. ಮೆಲ್ಲಗಣ್ಣು ಅವಳ ಕಣ್ಣು, ಸುಳ್ಳ ಕಣ್ಣು ಇವಳ ಕಣ್ಣು, ಮೋತಿ ಕಣ್ಣು ಕೋತಿ ಕಣ್ಣು ಅವನ ಕಣ್ಣು ಇವನ ಕಣ್ಣು, ಬೇರೆ ಯಾರ ದೃಷ್ಟಿ ನಿಂಗೆ ತಾಗಬಾರದು. ಹಂಗು ತಾಗ್ಬಿಟ್ರೆ ಬೊಟ್ಟೋ ಮರೆಬಾರದ. ಕಾಗೆ ಕಣ್ಣು ಗೂಬೆ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರದು, ಆಗಬಾರದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಪಾಪಗೆ ತುಂಬ ಹುಷಾರಿರಲಿಲ್ಲ. ಬುಧವಾರ ಹೇಳಿದ್ನಲ್ಲ, ಸಾಯಿಬ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಅವಳು ಹುಷಾರು ತಪ್ಪಿಟ್ಲು. ಫುಲ್ ನೈಟ್ ವಾಮಿಟಿಂಗ್ ಮಾಡಿದ್ದಾಳೆ. ಮತ್ತು 4 ಗಂಟೆಯಿಂದ ಮತ್ತೆ ಜ್ವರ ಕೂಡ ಶುರುವಾಗಿದೆ. ಸೌಮ್ಯ ಮೇಡಮಿಗೆ ನೈಟೇ ಕಾಲ್ ಮಾಡಿದ್ದೆ. ಸೌಮ್ಯ ಮೇಡಮ್ ಅಂದರೆ ದ್ಯುತಿ ತೋರಿಸೋ ಡಾಕ್ಟ್ರು. ಮತ್ತು ಅವತ್ತು ಬೆಳಗ್ಗೆ ಹೋಗಿ ತೋರಿಸ್ಕೊಂಡು ಬಂದು ಅವತ್ತು ಫುಲ್ ಡೇ ನಾನೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಮತ್ತು ಶಾಂಪು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ. ಅವಳು ಮತ್ತು ಜ್ವರ ಸುಟ್ಟು ಹೋಗ್ತಿತ್ತು ಅಂತೇಳಿ ಅವಳಿಗೆ ಮೋಷನ್ ಹತ್ರ ಮತ್ತು ಸಿರಾಪು ಇಂಜೆಕ್ಷನ್ ಕೊಟ್ಮೇಲೆ ಒಂದು ಸ್ವಲ್ಪ ಸಾರಿ ಓದ್ಲು ಅಂದ್ಕೊಂಡ್ವಿ. ಅಲ್ಲಿ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು ಶುಕ್ರವಾರ ಬೆಳಗ್ಗೆ. ಮತ್ತು ಸೌಮ್ಯ ಮೇಡಮ್ ಬೆಳಗ್ಗೆ ಬರೋಕ್ಕೆ ಹೇಳಿದರು. ಹೋಗಿದ್ವಿ. ಮತ್ತು ಸಿರಾಪೆಲ್ಲ ಬೇರೆದು ಬರ್ಕೊಟ್ರು. ಅವಳು ಮೋಷನ್ ಮತ್ತು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೆ. ನಂಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಮತ್ತು ಅವಳು ನಮ್ಮ ಅಪ್ಪನ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ. ಅವಳು ಕುಂತಿದ್ದ ಕಡೆಯೇ ಕೂತ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ಲು. ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಶುಕ್ರವಾರ ಆಗಿರೋದ್ರಿಂದ ಮಮ್ಮಿ ಏನು ಅಡುಗೆ ಮಾಡೋಕ್ಕೆ ಹೋಗಬೇಡ, ರೊಟ್ಟಿ ನಮ್ಮ ಮನೇಲೇ ಮಾಡಿದ್ದೀನಿ, ಬಂದಿಲ್ಲೇ ತಿಂಡಿ ಮಾಡು ಅಂತ ಅಂದಿದ್ರು. ನಮ್ಮ ಯಜಮಾನ್ರು ಕೂಡ ಏನು ಅಡುಗೆ ಮಾಡೋಕ್ಕೆ ಹೋಗಬೇಡ, ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಅವರು ಕೆಲಸಕ್ಕೆ ಹೊರಟ್ರು. ಯಾಕಂದರೆ ಗುರುವಾರ ರಜೆ ಹಾಕಿದ್ರಲ್ಲ, ಅದಕ್ಕೋಸ್ಕರ ಹೋಗಿದ್ರು. ಮತ್ತು ನಮ್ಮ ಅಕ್ಕ ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೂಡ ಬಂದಳು. ಅವಳಿಗೆ ಏನೇನೆಲ್ಲ ಗೊತ್ತು ಅವಳೆಲ್ಲ ದೃಷ್ಟಿ ತೆಗೆದ್ಲು. ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನನ್ನ ಮಗಳು ಈ ಥರ ಸ್ವಲ್ಪ ಕೂತ್ಕೊಳ್ಳೋಳೆ ಅಲ್ಲ, ಯಾಕಪ್ಪ ಈ ಥರ ಯಾವತ್ತೂ ಆಗೋದು ಬೇಡ, ಯಾರ ಮಕ್ಕಳಿಗೂ ಆಗೋದು ಬೇಡ ಅಂತ ಅನ್ನಿಸ್ಬಿಡ್ತು. ಅವಳು ಎಲ್ಲಿ ಬಿದ್ದಿದ್ಲು ಏನೋ ಗೊತ್ತಿಲ್ಲ. ನಮ್ಮ ಅಕ್ಕ ಹಂಗೆ ಹೇಳ್ತಾಯಿದ್ಲು, ಅವಳು ಬಿದ್ದಿದ್ಲು ಅನಿಸುತ್ತೆ, ಅವಳಿಗೇನೋ ಒಂಥರ ದೃಷ್ಟಿಯಾಗಿದೆ, ಅವಳ ಕೈಲಿ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಯಾಕೋ ಗೊತ್ತಿಲ್ಲ, ತುಂಬ ಅವಳಿಗೆ ಏನೋ ಒಂಥರ ಸುಸ್ತಾಗಿಯೇ ಬೀಳ್ತಾಯಿದ್ಲು. ನೋಡೋಣ ಅಂತೇಳಿ ಇದನ್ನು ಬರ್ಕೊಟ್ಟಿದ್ರು, ಕ್ರೋಸಿನ್ ಬರ್ಕೊಟ್ಟಿದ್ರು ಟ್ಯಾಬ್ಲೆಟ್, ಇದನ್ನು ಸಿರಾಪು, ಮತ್ತು ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು. ಅವಳಿಗೆ ಮೋಷನು ಏಕ್ದಮ್ ಹೋಗ್ತಿದೆ, ವಾಮಿಟು ಏಕ್ದಮ್ ಆಗ್ತಿದೆ. ಶಾನ್ಭೋಗ್ ಹಾಸ್ಪಿಟ್ಲಿಂದ ಬಂದಾಗಂತೂ ನಂಗೆ ತುಂಬ ಬೇಜಾರಾಗಿತ್ತು. ಯಾಕಂದರೆ ಅವ್ರು ಮೋಷನ್ ಹತ್ರ ಒಂದು ಟ್ಯಾಬ್ಲೆಟ್ ಹಾಕಿದ್ರು. ಆ ಟ್ಯಾಬ್ಲೆಟ್ ಜೊತೆಗೆ ಅವಳಿಗೆ ಹೇಗೆ ಅಂದರೆ ಒಂದು ಹಾಫ್ ಆನ್ ಅವರ್ ಏನೂ ಕೊಡೋಕ್ಕೆ ಕೇಳಿಲ್ಲ. ಸರಿ ಬೇಡ ಅಂತ ನಾವು ಏನೂ ಕೊಟ್ಟಿರಲಿಲ್ಲ. ಅದಾದಮೇಲೆ ಅವಳು ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವಳು ಲಿಕ್ವಿಡ್ ಏನಾದರೂ ಕೊಡಿ ಅಂತ ಹೇಳಿರಲ್ಲ ಅಂತ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟೆ. ಅದೇ ತಪ್ಪಾಗೋಯ್ತು ಏನೋ ಗೊತ್ತಿಲ್ಲ. ಈ ಕಡೆ ಫುಲ್ಲು ವಾಮಿಟ್ ಬರ್ತಾನೆ ಇದೆ, ಹಾಲೆಲ್ಲ ವಾಮಿಟ್ ಬರ್ತಾಯಿದೆ ಅವಳಿಗೆ. ಹಿಂದಗಡೆ ಫುಲ್ಲು ಗ್ರೀನ್ ಮೋಷನ್ ಹೋಗ್ತಾನೆ ಇದೆ. ನನಗಂತೂ ತುಂಬಾ ಬೇಜಾರಾಗಿಬಿಡ್ತು. ಏನಾಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಶುಕ್ರವಾರನೇ ಎಲ್ಲ ದೇವ್ರಿಗೂ ಹರಕೆ ಕಟ್ಟಿಕ್ಕಿದ್ವಿ. ನಾನು ಮಮ್ಮಿ ಎಲ್ಲರೂ ಹರಕೆ ಕಟ್ಟಿಕ್ಕಿದ್ವಿ. ಏನಾಗ್ತಿದೆ ಅಂತ ಗೊತ್ತಾಗಿರಲಿಲ್ಲ. ಅದಕ್ಕೆ ನಮ್ಮ ಅಕ್ಕನೂ ಬಂದುಬಿಟ್ಟು ಶುಕ್ರವಾರ ಅಲ್ವಾ ಅಂತ ಹೇಳಿಬಿಟ್ಟು ಅವಳು ಕಡ್ಡಿಪುರಕ್ಕೆಲ್ಲ ದೃಷ್ಟಿ ತೆಗೆದ್ಲು. ಅವಳು ಏನಾಯಿತು ಮಗುಗಿಂತ ಅವಳ ಮಗಳಿಗಿಂತ ನನ್ನ ಮಗಳನ್ನ ತುಂಬ ಇಷ್ಟಪಡ್ತಾಳೆ. ಅವಳಿಗೆ ನಾವು ಒಂದು ಚೂರೇ ಏನಾದರೂ ಆಗಿಬಿಟ್ರೆ ಏನು ಅವಳಿಗೆ ದೃಷ್ಟಿ ತೆಗೆಯೋದು, ಏನು ಅವಳ ಕೂದಲಲ್ಲಿ ಅವಳ ಸ್ವಂತ ಮಗಳಿಗೆ ತೆಗೆಯಲ್ಲ, ಅವಳು ಕೂದಲು ಉದುರೋಗುತ್ತೆ ಅಂತೇಳಿ. ನನ್ನ ಮಗಳಿಗಂತೂ ಒಂದು 20 ಸಲ ತೆಗೆದುಬಿಡ್ತಾಳೆ. ಬಂದಾಗೆಲ್ಲ ದೃಷ್ಟಿ ತೆಗಿತಾಳೆ. ಆಮೇಲೆ ರೆಡಿ ಆಗಿಬಿಟ್ಟು ಅವಳು ಕ್ಲಿನಿಕಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು. ಹಾಗಂದರೆ ನಮ್ಮ ಹಾಸ್ಪಿಟ್ಲಲ್ಲೇ, ನಮ್ಮ ದ್ಯುತಿ ಹಾಸ್ಪಿಟ್ಲಲ್ಲೇ ಅವಳು ಡೆಂಟಲ್ ಇದರಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಿದ್ದಾಳೆ. ಅಲ್ಲೇ ಫಂಕ್ಷನ್ ಇತ್ತು ಅಂತ ಹೇಳಿ ಹೊರಟ್ಲು ರೆಡಿ ಆಗಿಬಿಟ್ಟು. ಅಷ್ಟೊತ್ತಿಗೆ ಅಮ್ಮನಿಗೆ ಒಂಚೂರು ಕಾಫಿ ಮಾಡಿಕೊಟ್ಟೆ. ಅಮ್ಮ ನಾನು ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ಬಿಸಿನೀರು ಕೊಡು, ಅದ್ರ ಜೊತೆಗೆ ಒಂಚೂರು ಕಾಫಿ ಕೊಡು ಅಂದಿದ್ರು. ಅದಕ್ಕೋಸ್ಕರ ಅಮ್ಮನಿಗೂ ಕಾಫಿ ನೀರು ಹಾಕ್ಕೊಟ್ಬಿಟ್ಟು ಬಿಸಿನೀರು, ಆಮೇಲೆ ಕಾಫಿಗಿಟ್ಟೆ ತಕ್ಷಣ ಅಮ್ಮನಿಗೂ ಕಾಫಿ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ಕಾಫಿ ಹಾಕೋಷ್ಟು ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಮತ್ತು ಅಮ್ಮನಿಗೂ ಕಾಫಿ ಹಾಕ್ಕೊಟ್ಟೆ. ನಾನು ಒಂದು ಸ್ವಲ್ಪ ಕಾಫಿ ಕುಡಿದೆ. ಕಾಫಿ ಎಲ್ಲ ಕುಡಿದ್ಬಿಟ್ಟು ದೇವರಿಗೆಲ್ಲ ಒಂಚೂರು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬಾಗಿಲು ಮುಂದೆ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ನೀರು ತುಂಬಿಸ್ಕೊಂಡೆ. ಅಷ್ಟು ನಾನು ಟಾಮಿ ಒಂದು ರೌಂಡ್ ಆಚೆ ಕರ್ಕೊಂಡೋಗಿ ಬಂದೆ. ನಮ್ಮ ಟಾಮಿನ ನಮ್ಮ ಅಮ್ಮನ ಮನೇಲಿ ಇರೋನು ಬರೋಲ್ಲ. ಮಳೆ ಬರ್ತಿದೆಯಲ್ಲ, ಮಳೆ ಅನ್ನುಗ್ತಿದ್ರೆ ಸಾಕು, ಮೋಡ ಮುಚ್ಕೊಂಡಿದ್ರೆ ಸಾಕು, ಬರೋಲ್ಲ ಅವನು.
ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಈ ಥರ ಕಾಫಿ ಕೊಟ್ಬಿಟ್ಟು ನಾನು ಹೊರಟೆ. ನಮ್ಮ ಮನೆಗೆ ಹೋಗ್ಬಿಟ್ಟು ಒಂದು ಬಾಗಿಲು ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ಅವನು ಒಂಚೂರು ಆಚೆ ಕರ್ಕೊಂಡೋಗಿ ಬಂದುಬಿಟ್ಟು ಆಮೇಲೆ ಸೀದಾ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದೆ ನಾನು. ಅದಾದಮೇಲೆ ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ಟು ನಮ್ಮ ಅಮ್ಮನ ಮನೇಲಿ ಪೂಜೆ ಎಲ್ಲ ಮಾಡಿದೆ. ನಮ್ಮಮ್ಮ ಈ ಥರ ಶಾರ್ಟ್ ಮೂವೀಸ್ ನೋಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೋಗೋಣ ಫಸ್ಟ್ ಹೋಗಿ ರೆಡಿಯಾಗಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದೆ. ಯಾಕಂದರೆ ನಮ್ಮ ಮಮ್ಮಿ ಸೋಮವಾರ ಹೋಗ್ಬಿಟ್ಟು ಪೂಜೆ ಕೊಟ್ಟು ಬಂದಿದ್ದರು. ಅಮ್ಮ ಕೂತ್ಕೊಳ್ಳೋಕ್ಕಾಗಲ್ಲ, ಆದರೆ ಈವ್ನಿಂಗ್ ಕುಂಕುಮಾರ್ಚನೆ ಮಾಡ್ತೀವಿ ಅಂತ ಹೇಳಿದ್ರು ಹೆಸ್ರಿಗೆ. ಅದಕ್ಕೋಸ್ಕರ ಹೋಗಿದ್ರು. ಆಮೇಲೆ ಪಾಪ ಹುಷಾರಿಲ್ಲದೆ ಇರೋದ್ರಿಂದ ಅವ್ರು ಅರಸ್ಕೊಂಡಿದ್ರು. ನಿಂಬೆಹಣ್ಣು ದೀಪ ಕೊಡ್ತೀವಿ, ನಿಂಬೆಹಣ್ಣು ದೀಪ ಹಚ್ತೀನಿ ಅಂತೇಳಿ 9 ನಿಂಬೆಹಣ್ಣು ದೀಪ ಹಚ್ತೀನಿ ಅಂತ ಅರಸ್ಕೊಂಡಿದ್ರು ಅಮ್ಮ ಕೂಡ. ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಅಮ್ಮ ಹೋಗಿ ಮುಖ ತೊಳ್ಕೊಂಡು ಬಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಎಲ್ಲ ಮಾಡಿಕೊಂಡ್ರು. ಅಷ್ಟು ನಮ್ಮ ಯಜಮಾನ್ರು ಬಂದರು. ನಮ್ಮ ಯಜಮಾನ್ರಿಗೆ ಹೇಳಿದೆ, ಯಜಮಾನ್ರು ಬನ್ನಿ ಒಂಚೂರು ಪಾಪನ ಎತ್ಕೊಂಡು ಬನ್ನಿ, ಯಾಕಂದರೆ ಅವಳಿಗೆ ಹುಷಾರು ತಪ್ಪಿಬಿಟ್ಟು ಗೊತ್ತಲ್ಲ ನಿಮಗೂ, ಮಕ್ಕಳಂತೂ ಬಿಟ್ಟು ಹೋಗಲ್ಲ ತಾಯಿದಿರನ್ನ. ಅದಕ್ಕೆ ಅಮ್ಮನ ಜೊತೆನೂ ಹೋಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರಿಗೆ ಹೋಗಿದ್ದೆ. ಕೊನೆಗೆ ಅವ್ರ ಜೊತೆಗೂ ಹೋಗಲಿಲ್ಲ ಅವಳು. ನಾನೇ ಎತ್ಕೊಂಡು ಆಟ ಮಾಡೋಕ್ಕೆ ಶುರು ಮಾಡಿದ್ಲು. ಮತ್ತು ನಾನೇ ಎತ್ಕೊಂಡಿದ್ದಾಯಿತು. ಹಂಗೆ ಎತ್ಕೊಂಡು ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಸಿರಾಪ ಕುಡಿಸ್ಕೊಂಡೆ ಅವಳಿಗೆ. ಅಷ್ಟೊತ್ತಿಗೆ ಒಂಚೂರು ಗಂಜಿನೂ ಕೂಡ ಕುಡಿಸ್ಬಿಟ್ಟೆ ಅವಳಿಗೆ. ಯಾಕಂದರೆ ನಮ್ಮ ಅಕ್ಕ ಮತ್ತೆ ಬಂದು ಒಂಚೂರು ದೃಷ್ಟಿ ತೆಗಿತೀನಿ ಅಂತ ಹೇಳ್ತಾಯಿದ್ಲು. ಅದಕ್ಕೋಸ್ಕರ ಬರೋ ಜೊತೆ ಒಂಚೂರು ಗಂಜಿ ಕುಡಿಸೋಣ ಅಂತೇಳಿ ಗಂಜಿನೂ ಕುಡಿಸ್ದೆ. ಆಮೇಲೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ನಿಂಬೆಹಣ್ಣು ದೀಪ ಹಚ್ಚಿ ನಮ್ಮ ಪಾಪು ಕೈಯಲ್ಲೇ ಹುಷಾರು ಮಾಡಪ್ಪ ಅಂತೇಳಿ ಹರಿಸ್ಕೊಂಡು ಬಂದೆ. ಅಷ್ಟೊಂದು ನಮ್ಮ ಅಕ್ಕ ಬಂದುಬಿಟ್ಟು ದೃಷ್ಟಿ ತೆಗಿಯೋಕ್ಕೆ ಶುರು ಮಾಡೋದು. ತಪ್ಪೆ ಸಣ್ಣ ಬಿಂಬ ಕಾಡಿಗೆ ನಾಟ್ಯದಂತ ನಡಿಗೆ, ನಿನ್ನ ಹಾಗೆ ದೇವತೆ ಯಾರು ಕಾಣರು. ನಿನ್ನ ಜೋಡಿಗೆ ಬಿಂಕದಂತ ಮೋಡಿಗೆ, ಮುರಿಬೇಕು ಲಟ್ಟಿಗೆ ಏನೇ ಆದರೂ. ನಂಗೂ ಒಂದಾಸೆ ಹುಟ್ಟಿದೆ, ನಿಂಗೂ ಹೇಳೋಕೆ ಅಂತಿದೆ. 2 ಹುಬ್ಬು 4 ರಪ್ಪೆ ಅಂದ ಚಂದ ಕಾಣುತ್ತಿದೆ. ಅಂಕು ಡೊಂಕು ಮೈಯ ಮ್ಯಾಲೆ ಡಿಂಗು ಡಾಂಗು ಮಾಡುತ್ತಿದೆ. ಬೇರೆ ಯಾರು ನಿನ್ನ ಹೀಗೆ ಹೊಗಳಬಾರದು. ನಕ್ಕು ಮರಿಬಹುದು. ಹಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರದು.